ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆಗೆ ಮುಖ್ಯಮಂತ್ರಿಗಳ ಮೀಟಿಂಗ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಸಿದ್ದರಾಮಯ್ಯ ನೇತೃತ್ವದ ಸಭೆಗೆ ವಿಪಕ್ಷಗಳು ಹಾಗಾದ್ರೆ ಬರೋದಿಲ್ವಾ? ಕೇಂದ್ರ ಸಚಿವರು ದೇವೇಗೌಡರಿಗೂ ಕೂಡ ಸಭೆಗೆ ಆಹ್ವಾನವನ್ನ ಸರ್ಕಾರ ಕೊಟ್ಟಿತ್ತು. ಸಿಎಂ ಸಭೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಬರೋದು ಅನುಮಾನ. ರೈತ ಮುಖಂಡರು ಕೂಡ ಸಿಎಂ ಸಭೆಗೆ ಬಾರದೇ ಇರೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ಹೊಂದಿರುವ ಬಿಜೆಪಿ ನಾಯಕರಿಂದಲೂ ಕೂಡ ಸಭೆಗೆ ಗೈರಾಗುವಂತ ಸಾಧ್ಯತೆ ಇದೆ. ಏಕಾಏಕಿ ಸಭೆ ಕರೆದು ಮುಖ್ಯಮಂತ್ರಿಗಳು ಹಾಗಾದ್ರೆ ಪೇಚಿಗೆ ಸಿಕ್ಕಾಕೊಂಡ್ರ ರಾಜಕೀಯ ಕೆಸರೆರಚಾಟಕ್ಕೆ ಸೀಮಿತ ಆಗಲಿದೆಯಾ ಇವತ್ತಿನ ಸಭೆ ಅನ್ನೋದು ಈಗ ಇರುವಂತ ಪ್ರಶ್ನೆ. ಸಿಎಂ ನೇತೃತ್ವದ ಸಭೆಯಿಂದ ದೋಸ್ತಿ ನಾಯಕರು ದೂರ ದೂರ ಅನ್ನುವಂತ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇವತ್ತಿನ ಸಭೆಗೆ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿರೋದು, ಆದ್ರೆ ಅವರು ಬರುವಂತ ಸಾಧ್ಯತೆ ಈಗ ತೀರಾ ದೂರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಆಹ್ವಾನ ಕೊಟ್ಟಿರುವಂತಹ ಒಂದು ಲೆಕ್ಕಾಚಾರ ಏನು, ಜೊತೆಗೆ ಬರದೇ ಇರೋದಕ್ಕೆ ಅವರು ಕೊಡುವಂತಹ ಕಾರಣಗಳು? ಇವತ್ತಿನ ಸಭೆಗೆ ಕೇಂದ್ರದ ಸಚಿವರುಗಳನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಯಾಕೆಂತಂದ್ರೆ ಈ ವಿಚಾರ ಕೇವಲ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಸಂಬಂಧಪಟ್ಟಿದ್ದಲ್ಲ, ಬದಲಾಗಿ ಕೇಂದ್ರ ಸರ್ಕಾರವೂ ಕೂಡ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದರ ಬೆನ್ನಲ್ಲೇ ಕೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಪತ್ರ ಬರೆದು ಕೂಡ ರಾಜ್ಯದ ನೆರವಿಗೆ ಆಗಮಿಸಬೇಕು, ಒಂದು ಟೈಮನ್ನು ಕೊಡಬೇಕು, ಮಾತುಕತೆಗೆ ನಮಗೆ ಸಮಯಾವಕಾಶ ಕೊಡುವಂತೆ ಒತ್ತಾಯವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೇಂದ್ರ ಸಚಿವರುಗಳಿಗೆ ಮತ್ತು ಲೋಕಸಭಾ ಸದಸ್ಯರುಗಳಿಗೆ ಅಧಿಕೃತವಾಗಿ ಸಭೆಗೆ ಬರುವಂತೆ ಆಹ್ವಾನವನ್ನು ಕೊಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಸೇರಿದಾಗೆ ಎಲ್ಲ ಕೇಂದ್ರ ಸಚಿವರನ್ನು ಕೂಡ ಸಭೆಗೆ ಆಹ್ವಾನ ಮಾಡಲಾಗಿದೆ. ಆದರೆ ಈ ಸಭೆಗೆ ಇವರು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ಯಾಕೆಂತಂದ್ರೆ ಇದು ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕಾಗಿ ಅವರು ಸಭೆಯಿಂದ ದೂರ ಉಳಿದಿದ್ದಾರೆ. ಅವರು ಯಾರು ಕೂಡ ಸಭೆಯಲ್ಲಿ ಭಾಗವಹಿಸುವುದಿಲ್ಲ. ಮೈತ್ರಿ ಪಕ್ಷದ ನಾಯಕರಾಗಲಿ ಯಾರು ಮುಖಂಡರಾಗಲಿ ಯಾರು ಕೂಡ ಈ ಸಭೆಗೆ ಭಾಗವಹಿಸ್ತಿಲ್ಲ. ಮತ್ತು ಜೊತೆಗೆ ಯಾರ್ಯಾರು ಬಿಜೆಪಿಯ ನಾಯಕರ ಶುಗರ್ ಫ್ಯಾಕ್ಟರಿ ಇದಾವೋ ಆ ಫ್ಯಾಕ್ಟರಿಯ ಮಾಲೀಕರಿಗೆ ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ಅಂದ್ರೆ ಇದು ಮುಖ್ಯಮಂತ್ರಿ ಕರೆದಿರ್ತಕ್ಕಂಥ ಸಭೆಯನ್ನ ಅವರು ಬಹಿಷ್ಕಾರವನ್ನು ಮಾಡಿದ್ದಾರೆ, ಅವರು ಗೈರು ಹಾಜರಾಗ್ತಿದ್ದಾರೆ. ಆ ಮೂಲಕ ತಮ್ಮ ವಿರೋಧವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಭೆ ಕೇವಲ ರಾಜ್ಯದ ಸಚಿವರುಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಮಧ್ಯೆ ನಡೀತಕ್ಕಂಥ ಸಭೆ ಆಗತ್ತೆ ಮತ್ತು ರೈತ ಮುಖಂಡರ ಜೊತೆ ನಡೆಯುವಂತಹ ಸಭೆಗಳಾಗತ್ತೆ. ಇನ್ನೊಂದು ಕಡೆ ರೈತ ಮುಖಂಡ 46 ಜನ ರೈತ ಮುಖಂಡರುಗಳಿಗೆ ಅಧಿಕೃತವಾಗಿ ಆಹ್ವಾನ ಕೊಟ್ಟಿದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ರೈತ ಮುಖಂಡರುಗಳು ಈ ಸಭೆಗೆ ಭಾಗವಹಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಯಾಕಂದ್ರೆ ಈಗಾಗಲೇ ಗುರ್ಲಾಪುರ ಕ್ರಾಸ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ರೈತರು ಯಾರು ಕೂಡ ರೈತ ಮುಖಂಡರು ಯಾರು ಕೂಡ ಸಭೆಗೆ ಬರಲ್ಲ ಅಂತಕ್ಕಂಥ ಅಧಿಕೃತವಾದಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಮಗೆ ಪೂರಕವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಒತ್ತಾಯವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅಂದ್ರೆ ವಿಧಾನಸೌಧದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಅವರು ತಮ್ಮ ಮುಂದಿನ ಹೋರಾಟವನ್ನು ನಿರ್ಧಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಅತ್ಯಂತ ಕ್ರೂಷಿಯಲ್ ಆಗಿದೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಕಡೆ ಕೇಂದ್ರ ಸಚಿವರ ಗೈರ್ಹಾಜರಿ, ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರ ಗೈರ್ಹಾಜರಿ, ಕೆಲ ಪ್ರಮುಖ ರೈತ ನಾಯಕರ ಗೈರ್ಹಾಜರಿ ಜೊತೆಗೆ ಇದು ಕೇವಲ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕೇಂದ್ರ ಸರ್ಕಾರವೂ ಕೂಡ ಮಧ್ಯಪ್ರವೇಶ ಮಾಡಬೇಕು ಅಂತಕ್ಕಂಥ ಒಂದು ಅಜೆಂಡಾವನ್ನು, ಒಂದು ಸಬ್ಜೆಕ್ಟ್ ಅನ್ನು ಸಿದ್ಧಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ರಾಜಕೀಯವಾಗಿರ್ತಕ್ಕಂಥ ಸ್ವರೂಪ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಮತ್ತು ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶ ಇದೆ, ಕನಿಷ್ಠ ಅವರೊಂದಷ್ಟು ಸಹಾಯಧನವನ್ನು ಮಾಡುವಂತಹ ಅವಕಾಶಗಳು ಇರ್ತದೆ. ಆದರೆ ಈ ಒಂದು ಅವಕಾಶವನ್ನು ಮುಖ್ಯಮಂತ್ರಿಗಳು ಹೇಗೆ ಬಳಕೆ ಮಾಡ್ತಾರೆ? ಈಗಾಗಲೇ ಫ್ಯಾಕ್ಟರಿ ಮಾಲೀಕರು ನಿರ್ಧಾರ ಮಾಡಿದಾಗ 3200 ಜೊತೆಗೆ ರಾಜ್ಯ ಸರ್ಕಾರ ಏನಾದರೂ ಕೂಡ ₹100 ಹೆಚ್ಚುವರಿ ನೀಡಲಿಕ್ಕೆ ಪ್ರಯತ್ನ ಮಾಡುತ್ತಾ? ಈಗ ರೈತರು ಹೇಳ್ತಾರೆ 3400 ಕೊಟ್ಟರೆ ನಾವು ಪ್ರತಿಭಟನೆ ಕೈ ಬಿಡ್ತೇವೆ ಅಂತಕ್ಕಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಫ್ಯಾಕ್ಟರಿ ಮಾಲೀಕರಿಗೆ ಒಂದು ₹100 ಹೊಂದಿಸಿ 3300, ರಾಜ್ಯ ಸರ್ಕಾರ ₹100 ₹100 ಸೇರಿಸಿ ₹3400 ಒಂದು ಅಮಿಕಬಲ್ ಸೆಟಲ್ಮೆಂಟ್ ಏನಾದರೂ ಕೂಡ ಸರ್ಕಾರ ಮಾಡುತ್ತಾ? ಇದ್ರ ಬಗ್ಗೆ ಸಭೆಯ ಬಳಿಕೆ ಅಧಿಕೃತವಾದಂತಹ ಮಾಹಿತಿಗಳು ಲಭ್ಯ ಆಗುತ್ತೆ. ಆದರೆ ರಾಜ್ಯ ಸರ್ಕಾರ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಹಾಯಧನವನ್ನು ಕೊಡೋದ್ರ ಬಗ್ಗೆ ಎಷ್ಟು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಸಬ್ಜೆಕ್ಟು ಅನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಒಂದು ಅಜೆಂಡಾವನ್ನ ಈಗಾಗಲೇ ಸಾರ್ವಜನಿಕರ ಮುಂದಿಟ್ಟಿರುವಂತಹ ಕಾರಣಕ್ಕಾಗಿ ಈ ವಿಚಾರದಲ್ಲಿ ರಾಜಕೀಯವಾಗಿರ್ತಕ್ಕಂಥ ಒಂದು ವಾಕ್ಸಮರ ನಡೀತಕ್ಕಂಥ ಸಾಧ್ಯತೆಗಳೇ ಹೆಚ್ಚು. ಮತ್ತು ಸಭೆಯನ್ನು ಕೂಡ ಈಗಾಗಲೇ ಕೇಂದ್ರದ ಸಚಿವರುಗಳು ಮತ್ತು ಬಿಜೆಪಿ ಜೆಡಿಎಸ್ ನಾಯಕರುಗಳು ಬಹಿಷ್ಕಾರ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಅತ್ಯಂತ ಕುತೂಹಲ ಕಾರಣ ಆಗಿದೆ. ಈ ಸಭೆಯ ನಿರ್ಧಾರದ ಬಳಿಕ ಗುರ್ಲಾಪುರ ಕ್ರಾಸ್ ಸೇರಿದಾಗೆ ರಾಜ್ಯ ಬೇರೆ ಬೇರೆ ಭಾಗದಲ್ಲಿ ಹೋರಾಟ ಮಾಡ್ತಾ ಇರತಕ್ಕಂಥ ರೈತರು ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂತ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.